ಆದಾಗ ನನ್ನ ಅಭ್ಯರ್ಥಿ ಮಾಡಬೇಕಂತೇಳಿ NDAಯಿಂದ ಒಂದು ತೀರ್ಮಾನ ಆಯಿತು. ತೀರ್ಮಾನ ಆದಮೇಲೆ ನಾನು ಕಡ್ಡಾಯವಾಗಿ ಬೇಡ ಅಂತ ಹೇಳಿದೆ. ಕಾರಣ ಏನಂದರೆ ನಮ್ಗೆ ಬರೀ 21 ಓಟ್ ಇತ್ತು, ಅವ್ರದ್ದು 50 ಓಟ್ ಇತ್ತು. ನನಗೆ ಬೇಡಪ್ಪ, ನನ್ನಿಂದ ಆಗಲ್ಲ ಅಂತ ಹೇಳಿದೆ. ಇವರಿಗೆ ಮಾಜಿ ಸಭಾಪತಿ ಅವರೇನು ಹೇಳಿದರು, ಇಲ್ಲಣ್ಣ ನೀವು ಯಾರಾದರೂ ತೀರ್ಮಾನ ಮಾಡ್ಕೊಂಬನ್ನಿ ಅಂತಂದು ಇದೇ ಸಭೆಯಲ್ಲೇ ಹೇಳಿದರು. ಆಗ ನಾನಪ್ಪ ಆಮೇಲೆ ನಮ್ಮ ಇವರು ಪ್ರಭಾಕರ್ ಅಣ್ಣ ಇನ್ನೂ ಒಬ್ಬರು ಇದ್ದಾರೆ ನೋಡೋಣ ಅಂತ ಹೇಳಿದ್ರು. ಸರಿ ಆಯ್ತು ಮಾಡಿ, ನನಗಂತೂ ಬೇಡ ಅಂತ ಹೇಳಿ, ನನಗೆ ಬೇಡ ಏನಾದರೂ ಮಾಡಿ ಅಂತೀವಿ. ಆಮೇಲೆ ಅವರು ಪಾಪ ತಗೊಂಡೋಗಿ ನಮ್ಮ ಇವ್ರನ್ನ ತಗೊಂಡೋಗಿ ನೋಡಿದ್ರು. ಆಮೇಲೆ ಇಲ್ಲ ನೀನೇ ಇರು ಅಂತ ಹೇಳಿದ್ರು. ಇಲ್ಲ ಹಿಂದೆ ಯಾರನ್ನಾದ್ರೂ ನೋಡಿ ಅಂತ ಇನ್ನೂ ಒಬ್ಬರು ರೆಡಿ ಆದರು. ಸರಿ ಆಮೇಲೆ ಅವರು ಬೇಡ ಆದರು, ಎಲ್ಲ ಬೇಡ ಆದರು. ಆಮೇಲೆ 4 ದಿವಸ ಟೈಮ್ ತಗೊಂಡು ಆಮೇಲೆ ಇಲ್ಲಣ್ಣ ಎಲ್ಲರೂ ನಿಮ್ಮ ಮೇಲೆ ಹೇಳ್ತಾರೆ, ನಮ್ಮ 2 ಹೋಬಳಿಯವರು ಸೇರಿದ್ದಾವೆ, 2 ಹೋಬಳಿಯವರು ನಿಮ್ಮ ಮೇಲೆ ಹೇಳ್ತಾರೆ, ನೀವೇ ಇದು ಬಿಡಿ ಅಂತ. ಸರಿ ನಿಮ್ಮ ಮಾತಿಗೆ ಎದುರೇಳಲ್ಲಪ್ಪ ಇರ್ತೀನಿ ಅಂತೇಳಿ ಒಪ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ಶುರು ಮಾಡಿದ್ವಿ. ನಮ್ಮ ಲೀಡ್ರ್ಗಳೆಲ್ಲ ನಮ್ಮ ಇವರು ಹೇಳಿದರು, ಏನು ನಾವು ಕ್ಯಾನ್ವಾಸ್ ಬರ್ತೀವಿ, ನಾವು ಬರ್ತೀವಿ ಅಂತ. ಯಾರು ಬೇಡಪ್ಪ, ಅವಮಾನ ಆಗುತ್ತೆ. 21 ಓಟ್ ಇರೋದು ನಮ್ಮದು, ಅದು ಸಾರಾಯವ್ರ ಹತ್ರ ನಾವು ಫೈಟ್ ಮಾಡಬೇಕು. ಕೋಟಿಗಳಿದೆ ಅವ್ರ ಹತ್ರ, ನಮ್ಮದು ದುಡ್ಡಿಲ್ಲ ಅಂತ ಹೇಳಿ. ಆವಾಗ ಏನು ನಮ್ಮ ಲೀಡ್ರು ಕೂಡ ಕಾಪ್ ಮಾಡ್ಕೊಂಡಿದ್ದಾರೆ ನಮ್ಮ ಮೇಲೆ, ಏನು ನಮ್ಗೆ ಹೇಳ್ದೆ ಹೋಗ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತು, ಇಬ್ಬರಿಗೂ ಗೊತ್ತು. ಆಮೇಲೆ ನಾನು ಒಬ್ಬನೇ ಹೋಗಿ ಎಲ್ಲರನ್ನು ಕೇಳ್ಕೊಂಡೆ. ಚಿನ್ನಪ್ಪನೊಬ್ಬರನ್ನ ಬಿಟ್ಟು 70 ಜನನೂ ಕೇಳಿದ್ದೀನಿ. ಒಬ್ಬರನ್ನ ಬಿಟ್ಟು 70 ಜನ ಒಟ್ಟು ಕೇಳಿದ್ದೀನಿ. ಆಮೇಲೆ ಇವರೆಲ್ಲ ಹೇಳ್ತಿದ್ರು, ಅಣ್ಣ ಹೇಗೆ ಸರ್ ನಾವು ಗೆಲ್ತೀವಿ ಅಂತ ಹೇಳಿದೆ. ಅವ್ರಿಗೂ ನಂಬಿಕೆ ಇರಲಿಲ್ಲ, ಅವ್ರಿಗೂ ಇರಲಿಲ್ಲ. ನಮ್ಮ ಗೋಪಣ್ಣ ಹೋಗಿದ್ದೆ, ಅವರು ಅಷ್ಟೇ, ಅಣ್ಣ ಇದು ನಿಮ್ಮ ಒಳ್ಳೆತನ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಆಮೇಲೆ ಸರಿ ಆಯ್ತು ಸರ್ ಅಂತೇಳಿ ಬಂದ್ವಿ. ಆಮೇಲೆ ನಮ್ಮ ಇವರು ಪ್ರಭಾಕರ್, ನಮ್ಮ ರವಿ 2 ವರ್ಷಕ್ಕೆ ಹಿಂದೆನೇ ನಮ್ಮ ಡೈರೆಕ್ಟರ್ ಮಾಡಿಬಿಟ್ಟ. ಇವತ್ತಲ್ಲ, 2 ವರ್ಷಕ್ಕೆ ಹಿಂದೆನೇ ನಮ್ಮ ಡೈರೆಕ್ಟರ್, ಚೇಂಬರ್ ಡೈರೆಕ್ಟರ್ ನೀರೇ ಅಂತ ಹೇಳ್ಬಿಟ್ಟು. ರಾಜಗೋಪಾಲ್ ತೀರ್ಕೊಂಡ ತಕ್ಷಣ ಅಲ್ಲೇ ಸಮಾಧಿ ಹತ್ರ ಹೇಳ್ಬಿಟ್ಟ. ಆಮೇಲೆ ಕಾಲಕ್ರಮೇಣ ಬರ್ತಾ ರವಿ ಹೇಳಿದ್ ಮತ್ತೆ ಕಾಯಮಾಯಿತು. ಆಮೇಲೆ ಸುಬ್ಬಾರೆಡ್ಡಿ ಅವರು ಅದೇ ಹೇಳಿದ್ರು, ಅವರು ನೀನೇ ಯಾರೂ ಇಲ್ಲ, ನೀನೇ ಇರಬೇಕು ಅಂತೇಳಿ ಅವರಿಬ್ಬರು ಇದರಿಂದ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ಇಲ್ಲ ಅಂದ್ರೆ ನನಗೆ ಬೇಡ ಅಂತ ಕಡ್ಡಾಯವಾಗಿ ಹೇಳ್ಬಿಟ್ಟಿದೆ ಅವತ್ತು. ಸರಿ ಅದೆಲ್ಲ ಆಯಿತು. ಆಮೇಲೆ ಮುಂದೆ ಎಲೆಕ್ಷನ್ ನಮ್ಮ KV ನಾಗರಾಜ್ ಅವರು, ಆಮೇಲೆ ಇದು ಉದ್ಗೂರು ರಾಮಣ್ಣ ಅವರು ಕೂಡ ನಕ್ಕರಲ್ಲಿ ನಾನು ಅಪ್ಲಿಕೇಶನ್ ಹಾಕುವಾಗ ಎಷ್ಟು ಓಟ್ ಇದೆ ಅಂತ ಕೇಳಿದ್ರು. ಅಲ್ಲ 21 ಇದೆ ಅಂತ. ಅವ್ರದ್ದು ಒಂದು 50 ಅಂತೆ. ಅವ್ರಿಗೆಲ್ಲ ಕಾತದ ಇಲ್ಲ ನಾನು ಗೆಲ್ತೀನಿ ಅಂತೆ. ನಾಗರಾಜ್ ಗೆಲ್ತೀನಿ ಅಂತೆ. ಅದು ಹೆಂಗೆ ಹೇಳ್ತೀಯ? ಸರಿ ಇಲ್ಲ ನಾನು ಗೆದ್ದು ಬರ್ತೀನಿ. ಆಮೇಲೆ ರಾಮಣ್ಣರು ಅದೇ ಕೇಳಿದ, ಅವ್ರಿಗೂ ಅದೇ ಹೇಳಿದೆ. ಮೊನ್ನೆ ಬೂತ್ ಹತ್ರ ಒಳಗಡೆ ಹೋಗ್ತಾ ಇದ್ದೀನಿ, ಅವಾಗ ಒಬ್ಬರಿಬ್ರು ಅಲ್ಲೇ ಇದ್ದಾರೆ ಭಾಗದಲ್ಲಿ. ಅಣ್ಣ ಈಗೇನು ಹೇಳ್ತೀಯ ಅಂದ್ರು. ಅಣ್ಣ ಈಗೂ ಅದೇ ಗೆಲ್ತೀನಿ ಅಂತ. ಈಗೂ ಅದೇ ಹೇಳ್ತೀನಿ ಗೆಲ್ತೀನಿ ಇಲ್ಲ ಅವ್ರು ನಕ್ಕೊಂಡಿದ್ರು. ಆಮೇಲೆ ಮುಗಿದು ಈಚೆ ಬಂದಾಗ ಇಬ್ಬರು ಅಣ್ಣ ಏನು ಅಂದರು, ಗೆದ್ದಿದ್ದೀನಿ ಅಂತ. ಇಬ್ಬರು ಬಂದು ತಪ್ಪಿಕೊಡ್ರು. ಇಂಥ ಎಲೆಕ್ಷನ್ ನಾವು ನೋಡಿಲ್ಲ, ನಾವು ನೋಡೋಕ್ಕಾಗಲ್ಲ ಅದು. ಅದೇನು ದೇವರು ನನಗೆ ಗೆದ್ಬಿಟ್ಟಿದ್ದೀನಿ. ಆ ಥರ ಇವರಿಬ್ಬರ ಆಶೀರ್ವಾದ. ನಮ್ಮ ಮತದಾರರು 21 ಜನ ಏನಿದ್ರೋ ಅವರು ಒಳ್ಳೆ ಮಿಲಿಟ್ರಿ ಓಟ್ ಪಕ್ಕಕ್ಕೆ ಬಿಡಲಿಲ್ಲ. ಬರೋದಿದೆ, ಬೇರೆ ಬರೋದಿದೆ, ನಮ್ಮವ್ರು ಆಚೆ ಹೋಗಲಿಲ್ಲ. ಅಷ್ಟು ನಿಷ್ಠೆಯಾಗಿ ಕೆಲಸ ಮಾಡಿ ಅಂದರೆ ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ಸಣ್ಣ ಹಳ್ಳಿ
ನಮ್ಮದು ಸಣ್ಣ ಹಳ್ಳಿ, ಯಾರು ಕೆಲವರು ನೋಡಿರ್ತೀನಿ, ಕೆಲವರು ನೋಡಿರಲ್ಲ. 40 ವರ್ಷಗಳಿಂದ ನನ್ನ ಅಧ್ಯಕ್ಷನ ಮಾಡಿದ್ದಾರೆ. ಡೈರಿ ಓಪನ್ ಇದುವರೆಗೂ ಯಾರೂ ನಮಗೆ ಬೇಕು ಅಂತ ಕೇಳಿಲ್ಲ. ನಾವೇ 5 ವರ್ಷ ಬೇರೆಯವರು ನಮ್ಮ ಹುಡುಗನ್ನೇ ಒಬ್ಬನ್ನು ಮಾಡಿದ್ವಿ. ಅದು ಬಿಟ್ಟರೆ ಇದುವರೆಗೂ ಯಾರೂ ನಮಗೆ ಬೇಕು ಅಂತ ಕೇಳಿಲ್ಲ. ಇದುವರೆಗೂ ನನ್ನೇ ಇಟ್ಕೊಳ್ತಾರೆ. ನಾನು ಮೊದಲನೇ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಎರಡನೇ ನಮ್ಮ KM ಕೃಷ್ಣಾರೆಡ್ಡಿ, ನಮ್ಮ ಬೈರೇಗೌಡರು, ಇವರು ನಮ್ಮ ರಾಜಕೀಯದ ಗುರುಗಳು. ಅದರಲ್ಲಿ ನಾವು ರಾಜಗೋಪಾಲ್ ನಾವೆಲ್ಲ ಒಟ್ಟಾಗಿ ಬೆಳೆದು ಬಂದಿದ್ದೀವಿ ಮೊದಲಿಂದ, ಅವತ್ತಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಬಂದು ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ಜನ ನನಗೆ ಡಿಸ್ಟ್ರಿಕ್ಟ್ ಮಟ್ಟಕ್ಕೆ ಕಳಿಸಿದ್ದಾರೆ. ಅದಂತೂ ತುಂಬ ಸಂತೋಷ ಆಗಿದೆ. ಅದು ಇವ್ರನ್ನೆಲ್ಲ ಇವ್ರನ್ನೆಲ್ಲ ಇದು ಮಾಡಿ ಅಲ್ಲಿ ಕಳಿಸಿದ್ದಾರೆ ಅಂದರೆ ನಮ್ಮ ಜನ. ನಾನು ಒಬ್ಬರಿಗೆ ಹೇಳಿದ್ದೆ ಅವ್ರ ಮಾತು ಮೊನ್ನೆ, ಅಣ್ಣ ಇದು ಫಸ್ಟ್ ಎಲೆಕ್ಷನ್, ಗೆದ್ದೇ ತೀರ್ಬೇಕು, ಇದರಲ್ಲಿ ಗೆಲ್ಲಿಲ್ಲ ಅಂದರೆ ನಾವು ಮುಂದೆ ಯಾವ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ. ಕೃಷ್ಣಾಯಪ್ಪನ ಒಪ್ಕೊಂಡು ಸರಿ ನೋಡಿ. ಇವತ್ತು ನೋಡಿದರೆ ಈ ಜನ ನೋಡಿದರೆ ಹುಮ್ಮಸ್ಸಾಗಿ ಬಂದಿದ್ದಾರೆ. ಅವತ್ತು ಇದುವರೆಗೂ ಸ್ವಲ್ಪ ಹಿಂದೆ ಮುಂದೆ ಬರ್ತಾ ಇದ್ರು, ಈಗ ಟೈಮ್ ಮಾಡಿಲ್ಲ, ಕರೆಕ್ಟಾಗಿ ಬಂದಿದ್ದಾರೆ. ಇನ್ನು ಮುಂದೆ ನಾವು ಯಾವುದೇ ಚುನಾವಣೆಗೆ ಹೋಗಲಿ ನಮ್ಮ ಇವರಿಬ್ಬರು ಆಶೀರ್ವಾದ ಇರುತ್ತೆ, ಯಾವುದ್ರಲ್ಲಾದ್ರೂ ಗೆಲ್ಬೋದು ನಾವು ಅಂತ ಒಂದು ನಮ್ಮ ಲೀಡರ್ಗೆಲ್ಲ. ನನ್ನ ಮಗನ ಅಮೇರಿಕಾದಲ್ಲಿದ್ದಾನೆ, ಅವನಿಗೆ ಗೊತ್ತಿಲ್ಲ ಈ ಎಲೆಕ್ಷನ್, ಗೊತ್ತಿಲ್ಲ. ನನ್ನ ಊರಲ್ಲಿ ನನ್ನ ಮನೆ ಇಲ್ಲ, ನನ್ನ ಹೆಣ್ಣು ಮಕ್ಕಳಿದ್ದಾರೆ ಇಬ್ಬರು, ಅವ್ರು ಬೇರೆ ಬೇರೆ ಕಡೆ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಎತ್ಕೊಂಡು ಡ್ಯಾನ್ಸ್ ಮಾಡುವಾಗ ನನ್ನ ಮಗನ ಅಲ್ಲಿ ನೋಡಿದ್ದಾರೆ, ಇಲ್ಲಿ ಅಮೇರಿಕ ನೋಡಿಬಿಟ್ಟು ಆಮೇಲೆ ಅವ್ರ ತಾಯಿಗೆ ಫೋನ್ ಮಾಡಿದ್ದಾನೆ, ಅಮ್ಮ ಯಾರಿದ್ದು ಏನು ಅಪ್ಪನಿದ್ದಂಗೆ ಅವನೇ ಅಂತ. ಅಪ್ಪನೇ ಇರೋದು ಏನಪ್ಪ ಎಲೆಕ್ಷನ್ಗೆ ಹಾಕಿ ಹೇಳಲೇ ಇಲ್ಲ ಅಂದರೆ ಅವಾಗ ಹೇಳಿದ್ದಾರೆ ಏನು, ಇಲ್ಲಪ್ಪ ನಿಮಗೆ ಅವನು 2 ವರ್ಷ ಹೇಳಿದ, ಯಾವ ಎಲೆಕ್ಷನ್ಗೂ ನಿಲ್ಬೇಡ, ಬೇಡ, ವಯಸ್ಸಾಗಿದೆ, ಆರಾಮಾಗಿರು ಅಂತ ಹೇಳಿದ್ದ ಅವನು. ಅದಕ್ಕೆ ಅವ್ನಿಗೆ ಹೇಳಿಲ್ಲ ನಾನು. ಆಮೇಲೆ ಎಲ್ಲ ಈ ಫೋನ್ಗಳಲ್ಲಿ ಹೋಗ್ಬಿಟ್ಟಿದೆ. ಆಮೇಲೆ ಅವನೇ ಎಲ್ಲ ನೋಡಿಕೊಂಡು ಅವ್ರ ಅಮ್ಮನ ಕೇಳಿದಾನೆ, ಅವ್ರ ಅಮ್ಮನ ಹೇಳಿದ. ಆವಾಗ ಅವನು ಸಂತೋಷ ಬಿದ್ದಿದ್ದಾನೆ. ಇಷ್ಟ ಆಯ್ತು. ಆಮೇಲೆ ಅಪ್ಪನ ಮನೇಲಿ ಫೋನ್ ಮಾಡಿದ್ರೆ ಇದ್ದಾರೆ, ನಾವು 11 ಗಂಟೆ ರಾತ್ರಿ ಬಂದ್ವಿ. ಆಮೇಲೆ ಅಷ್ಟೊತ್ತಲ್ಲಿ ಅವನೇ ಫೋನ್ ಮಾಡಿದ, ನಾನು ಹೇಳಿದ್ದೆ ಇಷ್ಟ ಆಗಿದೆ, ಈ ಎಲೆಕ್ಷನ್ ಈ ಥರ ಮಾಡಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ಕೂಡ ಹೇಳಿಲ್ಲ, ನನ್ನ ಮಕ್ಕಳಿಗೆ ಹೇಳಿಲ್ಲ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.